ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವ್ರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಐತಿ. ಮತ್ತು ವೀರಣ್ಣ ಚರಂತಿಮಠರು ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರ, ಯಾರು ಕಷ್ಟದಾಗ ಬಂದಿರ್ತಾರ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲಾನು ಮನುಷ್ಯನ ಬಳಿ ಕೃತಜ್ಞತೆ ಇರ್ಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂತ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಈಗ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಎಂ.ಬಿ. ಪಾಟೀಲ್ ಹೇಳ್ತಾರೆ, ಮಾನ ಮರ್ಯಾದೆ ಇದ್ರು ಹೋಗಬಾರ್ದತ್ತ. ಸ್ವಾಭಿಮಾನ ಇದ್ರು ಅವರು ಎಂ.ಬಿ. ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವ್ರು ಪ್ರಚಾರಕ್ಕೆ ಹೋಗ್ಬಾರ್ದು. ಯಾಕಂದ್ರ ಅಲ್ಲಿ ಬಬಲೇಶ್ವರ್ನಾಗ ಹಚ್ಚಡೋದು ಅವ್ರ ತಮ್ಮಂದೇ ಮಾಡ್ತಾರೆ ಎಲೆಕ್ಷನ್. ಹೀಗಾಗಿ ಎಂ.ಬಿ. ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರು ಹೋಗ್ಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕಲ್ಲಿ. ಇಬ್ರು ಕಂಪನಿ ಸೋಲಿಸ್ಬೇಕು. ಅವ್ರಿಗೂ ಸ್ವಾಭಿಮಾನ ಇದೆ. ಯಾಕಂದ್ರೆ ಎಂ.ಬಿ. ಪಾಟೀಲ್ ಸೋಲಿಸ್ಬೇಕತ್ತಳ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ ಎಂ.ಬಿ. ಪಾಟೀಲ್ ವಿರುದ್ಧ. ಹಾಗಾದ್ರೆ ಸ್ವಾಭಿಮಾನ ಇದ್ದ ಎಂ.ಬಿ. ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ, ನಾ ಅವ್ರಿಗೆ ಆಗ್ರಹ ಮಾಡ್ತೇನೆ. ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿ ಹೋಗ್ಲಿಕ್ಕೆ ಯತ್ನಾಳ ರೀತಿ ಎಲ್ಲ ಮಾಡ್ತಾರೆ. ನೋಡ್ರಿ, ನಾನು ಯಾರ್ದು ಕೈ ಕಾಲ ಹಿಡ್ದಲ್ಲ. ನಾ ಬಿಜೆಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲೂ ಹೇಳಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಬಿಜೆಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತ ಹೇಳಿ ಅವ್ರ ಮುಂದೆ ಬೋರ್ಡ್ ಹೊಡೆದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ, ನೀನು ಒಪ್ಪೋದಿಲ್ಲ ಅಂತ ಅವನ ಮುಂದೆ ಹೇಳದ್ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಚರಂತಿಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರ ನನಗೆ ವಿಶ್ವಾಸ ಐತಿ. ಅವರು ಹಿಂದೂಗಳ ಓಟ್ ಮ್ಯಾಗನೆ ಆರಿಸಿ ಬರೋರು ಚರಂತಿಮಠರು. ಇವ್ರೇನ್ ಸಾಬ್ರೇನ್ ಹಾಕುದಿಲ್ಲ ಅಲ್ಲಿ. ಅದನ್ನ ನಾವು ತೆಗೆದು ಬಿಡ್ಬೇಕು ಫೈಲ್ ನಂದು. ಅದಕ್ಕ ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗ್ಬೇಕಾಗಿತ್ತು. ಪರವಾಗಿ ಪ್ರಚಾರ ಮಾಡಕ್ ಹೋಗ್ತೀರಿ? ನೋಡ್ರಿ, ಅವ್ರೇನ್ ಕರೆದಿಲ್ಲ, ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲಾ ನಮ್ ಕಾರ್ಯಕರ್ತರು ಒಂದೇ ಸವನೆ. ಇವ್ರೆಲ್ಲಾ ಬಿಜೆಪಿ ಮುಖಂಡ್ರೇನ್ ಹೋಗ್ಯಾರ. ಇಲ್ಲಿದು ಕೆಲವೊಂದ್ ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಜೋಡೆ ಅಡ್ಡಾಡದ್ರ. ಇಲ್ಲಿ ಏನ್ ಮಾಡ್ಯಾರ ಅವ್ರು ಹಗಲು ರಾತ್ರಿ? ಆ ಸೋಲ್ಸಿದ ಗ್ಯಾರಂಟಿ ನಮ್ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲ್ಸ್ಬೇಕಂತೇಳಿ ಆಟೋ ರಿಕ್ಷಾ ತಗೊಂಡ್ ನಿಂತ ನನ್ನ ಮಕ್ಕಳೆಲ್ಲ ಪ್ರಚಾರಕ್ಕೆ ಹೋಗ್ಯಾರ. ಇವೆಲ್ಲ ನಕಲಿ ಬಿಜೆಪಿ ಅವರು ಪ್ರಚಾರಕ್ಕೆ ಹೋಗೋದ್ರಿಂದ. ಇನ್ನೊಬ್ಬ ಗ್ರೇಟ್ ಅದಾನ ಇಲ್ಲಿ ನಮ್ ಜಿಲ್ಲಾದಾಗ, ಒಬ್ಬ ದೊಡ್ಡ ಹೋರಾಟಗಾರ, ರೈತ ಹೋರಾಟಗಾರ. ಅವಾಂತರ ಏನು ಅವ್ನ ಭಾಷಣ, ಬಾ 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 ತಾನೇ ಆರಿಸಿ ಬಂದಿಲ್ಲ, ಅಲ್ಲಿ ಹೋಗಿ ಲೀಡ್ ಕೊಡ್ತಂತ ಹೋಗಿ ಹೇಳ್ತಾನ ಅಂತ. ಈ ಕಳ್ಳರಿಗೆ ಹಂಗೇನ್ ಹೋಗೈತ್ಲ ಬಿಜಾಪುರನಿಂದ. ಇವ್ರು ಹೋಗಿದ್ದಕ್ಕೇನು ಅಲ್ಲಿ ಉದ್ಧಾರ ಆಗೋದಿಲ್ಲ ಬಿಜೆಪಿ. ಇವ್ರು ಇಲ್ಲಿ ಮುಸ್ರಿಫ್ ಇಲೆಕ್ಷನ್ ಮಾಡಿದ್ದು ಓಪನ್ ಐತಲ್ರಿ. ಮುಸ್ರಿಫನ್ ಜೋಡ ಊಟ ಮಾಡಿದ್ದು, ಅವನ ಜೋಡ ಹೋಟೆಲ್ ಉದ್ಘಾಟನೆದಾಗ ಯಾರ್ಯಾರು ರಾಮನವಮಿ ಮಾಡೋ ಕಂಪನಿ ಎಲ್ಲ ಮುಸ್ರಿಫ್ ಜೋಡನೆ ಕೂತ್ ತಿತ್ತಾರಲ್ಲ ಮಕ್ಕಳು, ನನಗೆ ಹೇಳ್ತಾರಲ್ಲ. ಇವ್ರೆಲ್ಲಾರು ಅಲ್ಲಿ ಹೋಗಿನೂ ಚರಂತಿಮಠರು ಸೋಲ್ಸಲಕ್ಕೆ ಹೋಗಿರ್ತಾರ. ಯಾಕಂದ್ರ ಪಾಪ ಇನ್ನು ಸಿದ್ದರಾಮಯ್ಯನವ್ರದ್ದು ಉಪಕಾರ ಕೆಲವೊಂದ್ ಮಂದಿ ಮ್ಯಾಗ ಐತಿ ಬಿಜೆಪಿ ಒಳಗ. ಅಲ್ಲ, ಯತ್ನಾಳ್ ಅವರು ನಾಟಕ ಮಾಡ್ತಿದಾರೆ, ಮರಳಿ ಬಿಜೆಪಿ ಹೋಗ್ಬೇಕಾಗಿದೆ, ಅದಕ್ಕಿಂತ ನಾಟಕ ಮಾಡಿದ್ರೆ ಎಂ.ಬಿ. ಪಾಟೀಲ್ ಹೇಳಿದ್ರು. ನಾನ್ ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರ ಅವಾಗ ಈ ಯಡಿಯೂರಪ್ಪ ಅವ್ರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ? ನಾನು ಇನ್ನಾನು ಅನ್ನೋದಿಲ್ಲ. ನಾ ಬಿಜೆಪಿ ಸಲಾಗ ಹೋಗ್ಲಾಕತ್ತೀನಿ, ನರೇಂದ್ರ ಮೋದಿ ಅವ್ರ ಸಲಾಗ ಹೋಗ್ಲಾಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಾಗ ಹೋಗ್ಲಾಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿಜೆಪಿಗೆ ತಗೋತ್ ಹೇಳಿ ಎಲ್ಲಿನೂ ನಿಮ್ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಲ್ಲಿ ಹೋಗೋದು? ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ದಿವಸ ಹೇಳಕತ್ತೀನಿ. ನಾನು ಬಿಜೆಪಿಗೆ ತಗೋರತ್ ನಾ ಹೋಗುದಿಲ್ಲ. ಬಿಜೆಪಿಯವರೇ ನಾನು ಕರ್ಕೊಂತ ಕಾಲ ಬರ್ತದ, ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದ.
ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028 ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ. ಈಗೇನು ಗುಂಡಾಗಿರಿ ಇದು ಮಾಡ್ಲಕತ್ತಲ್ಲ ಕೆಲವೊಂದು ಕರೆ ನಮ್ಮ ಗಣಪತಿ ಮೆಕ್ಕಲ್ವಿಗೆ ಅವರು ನಮ್ಮ ಎಲ್ಲಾ ಸ್ಕೀಮ್ಗಳನ್ನ ಎಲ್ಲ ನಮ್ಮ ಸಿದ್ದರಾಮಯ್ಯ ಹೊರಗೆ ಕೊಟ್ಟಾರ. ಸಿದ್ದರಾಮಯ್ಯನು ಏನಾರ ಹಿಂದೂ ಪರವಾಗಿ ಸ್ಕೀಮ್ ಕೊಟ್ಟಿದ್ರೆ ನಾನು ನ್ಯೂಟ್ರಲ್ ಉಳಿತಿದ್ದೆ. ಅವ್ರು ನೀವು ನೋಡ್ಬಿಡ್ರಿ ಮೊನ್ನೆ ಬಜೆಟ್, ಹಿಂದೂಗಳು ಇರ್ಬೇಕೋ ಬೇಡ, ಹಿಂದೂ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಶಿಕ್ಷಣ ಕೊಡ್ತಾರ. ಅಂದ್ರೆ ಯಾರು ಹೊಡಿಸ್ಬೇಕತ್ತಾರ ಇವ್ರು ಆತ್ಮರಕ್ಷಣೆ ಅಂದ್ರ? ಏನ್ ಹಿಂದೂ ಹೆಣ್ಮಕ್ಳು ಏನ್ ಯಾರ ಜೋಡ್ರೆ ಏನಾರ ಹೊಡಿದು ಬಡಿದು ಗುಂಡಾಗಿರಿ ಮಾಡ್ತಾರ ಹಿಂದೂ ಹೆಣ್ಮಕ್ಳು? ಮುಸ್ಲಿಂ ಹೆಣ್ಮಕ್ಳನ್ನ ಅಲ್ಲಿ ಟ್ರೈನಿಂಗ್ ಕೊಡೋದತ್ತ ಅಂತ ದುರ್ದೈವ. ಮುಸ್ಲಿಂ ಹುಡುಗರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರ. 100 ಪಬ್ಲಿಕ್ CBSE ಸ್ಕೂಲ್ ಮಾಡ್ತಾರ. CBSE ಸ್ಕೂಲ್ ಪಬ್ಲಿಕ್ ಎಲ್ಲಾ ಹಾಸ್ಟೆಲ್ಗಳು ಎಲ್ಲಾ ಸಮಾಜದವ್ರು ಕೂಡಿರೋಂತಂದ್ ಮಾಡ್ಬೇಕು. ಈ ಉರ್ದು ಶಾಲೆಗಳನ್ನ ನಿರ್ಮಾಣ ಮಾಡ, ಕನ್ನಡಲ್ಲಿ ಹೋಗ್ಬೇಕು. ಅದಕ್ಕ ಇಂಥ ಮುಸ್ಲಿಂ ಒಂದು ಬಜೆಟ್ ಕೊಟ್ಟಿದ್ರಿಂದ ಯಾವ ಕಾಲಕ್ಕೂ ಕಾಂಗ್ರೆಸ್ ಮಾಡೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಜೋಡ ಹೊಂದಾಣಿಕೆಯಾಗಿ ನಾ ದಾವಣಗೆರೆಯಾಗ ರಾತ್ರಿ ಕಾಂಗ್ರೆಸ್ ಯಾರ್ದಾರ ಸ್ವಾಮಿಗಳ ಕಡೆಯಿಂದ ಹೇಳಿಸುದು, ಶಾಮನೂರು ಬಹಳ ದೊಡ್ಡ ಕುಟುಂಬ ಅಂತ ಅಲ್ಕ ಕೆಲಸ ನಾ ಮಾಡೋದು. ಯತ್ನಾಳ್ ಅವ್ರಿಗೆ ಈಗ ಪ್ರಚಾರಕ್ಕೆ ಹೋಗ್ತಾರೆ ಬಾಗಲಕೋಟೆಗೆ ಅಂದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಯಾಕೆ ಶುರುವಾಗ್ಯದ ಅಂತ ಆತಂಕ ಶುರುವಾಗ್ಯದ ಅಥವಾ ಏನು? ಹಿಂದೂಗಳ ಒಗ್ಗಟ್ಟು ಆಗ್ತಾರ. ಹಿಂದೂಗಳ ಬಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಬಿಜೆಪಿ ಏನ್ ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ಅಲ್ಲಿ KG ಹಳ್ಳಿ DG ಹಳ್ಳಿ ಒಳಗ ಪೊಲೀಸರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟರ್ ಮಾಡಿದ್ರೆ, ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು ಬಿಜೆಪಿ ಅವ್ರು ಮಾಡ್ಲಾರ್ದಕ್ಕ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ ಬಿಜೆಪಿ ಲೀಡರ್ ನಾವ, ನಾನು ನಮ್ಮ ಸರ್ಕಾರ ಬಂದ್ರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅಂದಾನೇನು ಕರ್ನಾಟಕದಾಗ? ನಾ ಹೇಳ್ತೀನಿ 2028 ಕೊಡ್ರಿ, ಯೋಗಿ ಮಾದರಿ ಆಡಳಿತ ಕರ್ನಾಟಕದಾಗ ನಾ ತಗೊಂಡ್ ಬರ್ತೀನಿ. ಮೊದಲನೇ ಕ್ಯಾಬಿನೆಟ್ನಾಗ 4% ಮುಸ್ಲಿಂ ರಿಸರ್ವೇಶನ್ ತೆಗೆದು ಹೋಗಿತೀನಿ. ದಲಿತರಿಗೆ, ಹಿಂದುಳಿದವರಿಗೆ, ಉಳಿದ ಎಲ್ಲ ಲಿಂಗಾಯತ ಒಕ್ಕಲಿಗರಿಗೆ ಎಲ್ಲರಿಗೂ ಹಂಚಿ ಬ್ರಾಹ್ಮಣರ ಆದಿಯಾಗಿ ಎಲ್ಲಾ ಸಮುದಾಯಕ್ಕೂ ರಿಸರ್ವೇಶನ್. ಅಲ್ಪಸಂಖ್ಯಾತರು ಅಂದ್ರೆ ಏನು? 15% ಇದ್ದವರು ಅಲ್ಪಸಂಖ್ಯಾತರು, 1-2% ಇದ್ದವ್ರು ಅಲ್ಪಸಂಖ್ಯಾತರು. ಇವತ್ತು ಅಲ್ಪಸಂಖ್ಯಾತರು ವ್ಯಾಖ್ಯಾನ ಆಗ್ಬೇಕಲ್ಲ. ಮರಾಠರು ಅಲ್ಪಸಂಖ್ಯಾತರದಾರ, ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರ, ಕ್ಷತ್ರಿಯ ಸಮಾಜ ಅಲ್ಪಸಂಖ್ಯಾತರದಾರ, ಮುಸಲ್ಮಾನರು ಎಟ್ಟದಾರ 15-16, ಅವ್ರ ಹೆಂಗ ಅಲ್ಪಸಂಖ್ಯಾತರು ಆಗ್ತಾರೆ? ಆ ಅಲ್ಪಸಂಖ್ಯಾತರ ಪಟ್ಟಿಯಿಂದ ಬಿಡ್ಬೇಕು ಅಂತ ಹೇಳಿ ನಾನು ನಿರ್ಣಯ ಮಾಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿ ಒಳಗಡೆ ಉಳಿದೋದು ಏನಿಗೆ ಹಿಂದುಳಿದವರೆಲ್ಲ ಕಡಿಮೆ ಇದಾರೆ ಅಂದ್ರೆ ಅವ್ರು ಸೇರಿಸುವಂತ ಪ್ರಯತ್ನ ಮಾಡ್ತೀವಿ. 100% ನೋಡ್ರಿ, ಇವತ್ತು ಕ್ಷತ್ರಿಯರು ಆದ್ರೆ ರಾಜಪೂತರು ಬರ್ತಾರ, ಮರಾಠರು ಬರ್ತಾರ, ಇನ್ನಿತರ ಸಮುದಾಯಗಳು ಬರ್ತಾವ. ಅಲ್ಲಿ ಬ್ರಾಹ್ಮಣರು ಕರ್ನಾಟಕದಾಗ ಎಟ್ಟದಾರಿ 2% ಅದಾರ. ಅವ್ರ ಅಲ್ಪಸಂಖ್ಯಾತರು ಏನು 15% ಅಲ್ಪಸಂಖ್ಯಾತರು. ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ರು ಅಂತ ಇದೇ ಅದಾರ, ಅವ್ರು ಅಲ್ಪಸಂಖ್ಯಾತರು ಅದಾರ. ಈ ಎಲ್ಲ ಸಮುದಾಯ ಕೊಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿಯಿಂದ ಮೊದಲು ತೆಗೆದು ಹೋಗಿತೀವಿ. 3 ಕಡೆ ಅವರು ಇದು ಲಾಭ ತಗೋತಾರ. 2A ಲಾಭ ತಗೋತಾರ ಮುಸಲ್ಮಾನರು, 3B ಅದೊಂದು ಬೇರೆ ಮೈನಾರಿಟಿ 3 ಕಡೆ ಹೊಡಿತಾರ. 3 ಕಡೆ ತೆಗೆದು ಧರ್ಮಾಧಾರಿತ ಮೀಸಲಾತಿ ಇಲ್ಲ ನಮ್ಮ ದೇಶನಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದೇನಂದ್ರ, ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದದ ಅವ್ರಿಗೆ ಕೊಡ್ಬೇಕತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಸಂಪೂರ್ಣವಾಗಿ ಕರ್ನಾಟಕದ ನಾ ಜಾರಿ ಮಾಡ್ತೇನೆ. 2 ಚುನಾವಣೆ ರಿಸಲ್ಟ್ ಏನಾಗ್ಬೋದು ಸರ್? ಏನ್ ಗೊತ್ತಿಲ್ಲ ನನಗ. ನೋಡ್ರಿ, ನಾವು ಪ್ರಚಾರ ಮಾಡ್ತೀವಿ, ಜನರ ಕೈ ಬಿಟ್ಟಿದ್ದು ನಾವೇ ಹಂಗ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಹೇಳುದಿಲ್ಲ. ಜನರಿಗೆ ಹೋಗಿ ಕೈ ಮುಗಿದು ಕೇಳ್ಕೊತೀವಿ, ನೋಡ್ರಪ್ಪ ಹಿಂಗೆ ಮಾಡದಂದ್ರ ಕರ್ನಾಟಕ ಜಲ್ದಿ ಪಾಕಿಸ್ತಾನ ಆಗ್ತೈತೋ. ಪಾಕಿಸ್ತಾನ ಆಗ್ಬೇಕು, ಭಾರತ ಉಳಿಬೇಕು, ಕರ್ನಾಟಕ ಉಳಿಬೇಕಂದ್ರೆ ನಮಗ್ ಹಾಕ್ರಿ. ನಿಮ್ ಪಾಕಿಸ್ತಾನ ಆಗ್ಬೇಕಾಗಿದ್ರೆ ಟಿಪ್ಪು ಸುಲ್ತಾನ್ಗೆ ಹಾಕ್ರಿ.